ಪಹಲ್ಗಾಮ್ ಪ್ರತೀಕಾರ ಪಾಕ್ನ ಉಗ್ರ ನೆಲೆಗಳು ಧ್ವಂಸ ಆಗಿದೆ. ಉಗ್ರರನ್ನ ಹೊಸಕ್ಕೆ ಹಾಕೋ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಎಲ್ಇಟಿ ಉಗ್ರ ಹಫೀಜ್ ಸಯೀದ್ ನೆಲೆಗಳು ಧ್ವಂಸ ಆಗಿದೆ. ಈತ ಭಾರತದ ವಿರುದ್ಧ ಕಕ್ಕಿರೋ ದ್ವೇಷ ಒಂದಾಗೆರಡ. ಉಗ್ರ ಮಸೂದ್ ಅಜರ್ ನೆಲೆಗಳು ಕೂಡ ನಾಶ ಆಗಿದೆ. ಹಿಜ್ಬುಲ್ ಮುಜಾಹಿದೀನ್ ಉಗ್ರ ನೆಲೆಗಳು ಕೂಡ ಧ್ವಂಸ ಆಗಿದೆ. ಜೈಷ್ ಎ ಮೊಹಮ್ಮದ್ನ ನಾಯಕ ಆಗಿರ್ತಾನೆ ಯಾರು, ಮಸೂದ್ ಅಜರ್, ಆತನ ನೆಲೆಗಳು ಕೂಡ ಧ್ವಂಸ ಆಗಿದೆ. ಯಾವ್ಯಾವ ಪ್ರಮುಖ ಉಗ್ರ ನಾಯಕರು ಹತರಾಗಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಮುಂದಿನ ಹಂತದಲ್ಲಿ ಸಿಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಮರಿಡ್ಕೆ ಅನ್ನೋ ಪ್ರದೇಶ, ಪಹಲ್ಪುರ ಅನ್ನುವಂತಹ ಪ್ರದೇಶ, ಇಲ್ಲೆಲ್ಲವೂ ಕೂಡ ಟಾರ್ಗೆಟ್ ಫಿಕ್ಸ್ ಮಾಡಿ ನಾಶ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಸಂಹಾರ ಹಿಂಗೆ ನಾವು ಮಾಡೋದು ಅನ್ನೋದನ್ನ ತೋರಿಸಿ ಕೊಡೋ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ನಾನು ಆಗ್ಲೇ ನಿಮಗೆ ಹೇಳ್ತಾ ಇದ್ದೆ, ಸ್ಕಾಲ್ಪ್ ಅನ್ನುವಂತಹ ಕ್ಷಿಪಣಿಯನ್ನ ಯೂಸ್ ಮಾಡಿದ್ದಾರೆ. ಸ್ಕಾಲ್ಪ್ ಅಂತ, ಇದರ ರೇಂಜು 300ರಿಂದ 400 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಮಾಹಿತಿ ಸಿಕ್ಕ ನಂತರ ಇನ್ನೂ ನಾನು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ರಫೇಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಫೇಲು ಟ್ವಿನ್ ಇಂಜಿನ್ ಇರುವಂತಹ ಯುದ್ಧ ವಿಮಾನ, ಜಗತ್ತಿನ ಕೆಲವು ರಾಷ್ಟ್ರಗಳ ಹತ್ರ ಇರುವಂತಹ 4.5 ಜನರೇಷನ್ನ ಯುದ್ಧ ವಿಮಾನವನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ರಫೇಲ್ ಅನ್ನ ಹಾರಾಟ ಮಾಡೋ ಕೆಲಸವನ್ನ ಕಳೆದ ಕೆಲ ದಿನಗಳಲ್ಲಿ ಗಡಿ ಭಾಗದಲ್ಲಿ ಮಾಡಿದ್ರು. ಯಾರ್ಯಾರು ಉಗ್ರತ್ವವನ್ನೇ ಜೀವಾಳ ಆಗಿಸ್ಕೊಂಡಿದ್ರು ಅವರೆಲ್ಲರಿಗೂ ತಕ್ಕ ಪಾಠ ಕಲಿಸಲಾಗಿದೆ. ಹಫೀಜ್ ಸಯೀದ್ ಪಾರ್ಲಿಮೆಂಟ್ ಅಟ್ಯಾಕ್ ನ ಸೂತ್ರಧಾರಿ, 2008ರ ಮುಂಬೈ ಬಾಂಬ್ ಬ್ಲಾಸ್ಟ್ ನ ಸೂತ್ರಧಾರಿ, ಮೊನ್ನೆಯ ಅಟ್ಯಾಕ್ ನ ಸೂತ್ರಧಾರಿ ಕೂಡ ಆತನೇ. ಆತನ ಅಂಗಸಂಸ್ಥೆ TRS ಮೂಲಕ ಉಗ್ರರು ಹೊಡೆದು ಉರುಳಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಉಗ್ರರು ಬಂದು ಇಲ್ಲಿ ಅಮಾಯಕ ಹಿಂದೂಗಳನ್ನ ಮುಗಿಸಿದ್ರು ಅಂತ. ಸೊ ಆತನ ಮನೆಗೆ ಹೋಗಿ ನುಗ್ಗಿ ಹೊಡೆಯೋ ಕೆಲಸವನ್ನ ಈಗ ಭಾರತೀಯ ಸೇನೆ ಮಾಡಿದೆ. ಇನ್ನೊಬ್ಬಾತ ಜೈಷ್ ಎ ಮೊಹಮ್ಮದ್, ಉಗ್ರ ಸಂಘಟನೆಯ ನಾಯಕ ಅಜರ್ ಮಸೂದ್ ಅಂತ, ಅವನು ಈ ಪುಲ್ವಾಮಾ ಅಟ್ಯಾಕ್ನ ರೂವಾರಿ ಆಗಿರ್ತಾನೆ. ಅವನಿಗೂ ಪಾಠ ಕಲಿಸಲಾಗಿದೆ. ನೋಡಿ, ಎಲ್ಲ ಕಡೆ ನಾಶ, ಓನ್ಲಿ ಸರ್ವನಾಶದ ಸೀನ್ಸ್.